ಹಾಯ್ ಅನು. ಹಾಯ್ ಗೀತಾ, ಹೇಗಿದ್ಯಾ? ಹೇಗಿದೆ ಮೈಸೂರು? ತುಂಬಾ ಚೆನ್ನಾಗಿದೆ. ವೆರಿ ಪ್ಲೆಸೆಂಟ್ ಅಟ್ಮಾಸ್ಫಿಯರ್. ನೋಡಿದ್ಯಾ, ಒಂದೇ ಕಡೆ ಕೆಲಸ ಮಾಡಿ ಮಾಡಿ ಇಲ್ಲಿಗೆ ಸೆಟ್ ಆಗಿ ಹೋಗಿದ್ದೆ. ಇವಾಗ ಮೈಸೂರಿಗೆ ಹೋದ್ಮೇಲೆ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಹಿಂಗೆ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಅಲ್ಲಿನ ವಾತಾವರಣ ಹೇಗಿರುತ್ತೆ ಅಂತ. ಎಲ್ಲ ಹಾಗೆ ಅಲ್ವಾ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದಿನ ಬೇಕು ಅಡ್ಜಸ್ಟ್ ಆಗಕ್ಕಷ್ಟೇ. ಮತ್ತೆ ಬೆಂಗಳೂರಿಗೆ ಯಾವಾಗ ಬರ್ತೀಯಾ? ಅಯ್ಯೋ ಗೊತ್ತಿಲ್ಲ ಕಣೆ. ಮೈಸೂರಿಗೆ ಹೋಗಲ್ಲ ಅಂತಿದ್ದೋಳು ಇವಾಗ ಯಾವಾಗ ಬರ್ತೀಯಾ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಿದ್ಯಾ ಅಮ್ಮಣ್ಣಿ. ಗೀತಾ, ನೀನು ಬಾರೆ ಮೈಸೂರಿಗೆ ಯಾವತ್ತಾದ್ರೂ. ಆಯ್ತು ಕಣೆ, ಬರ್ತೀನಿ. ಲಕ್ಕಿಯವ್ರದ್ದು ಲೀಗ್ ಮ್ಯಾಚಸ್ ಎಲ್ಲ ಮುಗಿಲಿ, ಆಮೇಲೆ ಒಟ್ಟಿಗೆನೆ ಬರ್ತೀವಿ. ದ್ಯಾಟ್ಸ್ ಫ್ಯಾಂಟಾಸ್ಟಿಕ್ ಗೀತಾ. ಮತ್ತೆ ಲಕ್ಕಿಯವ್ರು ಹೇಗಿದ್ದಾರೆ? ಲಕ್ಕಿಯವ್ರು ಚೆನ್ನಾಗಿದ್ದಾರೆ ಕಣೆ. ಇನ್ನೊಂದು ವಿಷಯ ಗೊತ್ತಾ, ಲಕ್ಕಿಯವ್ರಿಗೆ 2 ಹೊಸ ಆ್ಯಡ್ ಕೂಡ ಸಿಕ್ಕಿದೆ. ನೆಕ್ಸ್ಟ್ ವೀಕ್ ಶೂಟಿಂಗ್ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಇದೆಲ್ಲ ಆಗಿದ್ದು ನೀನು ಕೊಟ್ಟು ಕಾಂಟ್ಯಾಕ್ಟಿಂದಾನೆ. ಅದೇನು ಇವಾಗ ತುಂಬಾ ದೊಡ್ಡ ವಿಷಯ ಅನ್ಸೋದಿಲ್ಲ ಬಿಡು. ಪ್ರತಿಯೊಂದು ಮ್ಯಾಚ್ನು ನಾವು ಫಾಲೋ ಮಾಡ್ತಾನೆ ಇರ್ತೀವಿ. ಹಿ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಸಕ್ಸಸ್ಫುಲ್ ಮ್ಯಾನ್. ಹೌದು ಕಣೆ, ಅದರಲ್ಲೂ ನೆಕ್ಸ್ಟ್ ವೀಕು ಇವ್ರ ಲೀಗ್ ಮ್ಯಾಚ್ ಫೈನಲ್ ಮ್ಯಾಚ್ ಬೇರೆ ಇದೆ. ಹೇಗಾದರೂ ಮಾಡಿ ಚೆನ್ನಾಗಿ ಆಡಿ ಫೈನಲ್ಸಲ್ಲಿ ಗೆದ್ದುಬಿಟ್ರೆ ಸಾಕು. ಅವರಿರೋ ಫಾರ್ಮ್ಗೆ ಅವ್ರು ಖಂಡಿತ ಗೆಲ್ತಾರೆ ಬಿಡು. ಮತ್ತೆ ಇನ್ನೇ ನಮ್ಮ ಸಮಾಚಾರ ಏನೂ ಇಲ್ಲ, ಎಲ್ಲ ಮಾಮೂಲಿ. ಅವರಲ್ಲಿ ಪ್ರಾಕ್ಟೀಸಲ್ಲಿ ಮ್ಯಾಚಲ್ಲಿ ಬ್ಯುಸಿ ಇರ್ತಾರೆ. ತಿಂಗ್ಳಿಗೊಂದ್ಸತಿ ಸಿಗ್ತೀವಿ. ನಂಗಲ್ಲಿ ಹೋಗಬೇಕು ಅಂತ ಆಸೆ ಆಗುತ್ತೆ ಕಣೆ, ಆದರೆ ಸುಮ್ಮನೆ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ ಇಲ್ಲೇ ಇದ್ದೀನಿ. ದತ್ತ, ಡಾಕ್ಟರ್ ಏನಂದ್ರು? ಭಾವನ ಆರೋಗ್ಯ ಹೇಗಿದೆಯಂತೆ? ಸರಿ ಹೋಗ್ತಾರಂತ? ಯಾಕೋ ದತ್ತ, ಏನಾಯ್ತು? ಏನು ಮಾತಾಡಿದ್ರೆ ಸುಮ್ಮನೆ ನಿಂತಿದ್ಯಲ್ಲೋ? ಅಲ್ಲ, ನೀವಿಬ್ರು ಹೀಗೆ ನಿಂತ್ರೆ ನಾವೇನ್ ಅನ್ಕೋಬೇಕು ಹೇಳು? ದತ್ತ ಅವ್ರೆ, ಮಾವನ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆಯಂತ? ಬಾಬಾ, ನೀವಾದ್ರೂ ಹೇಳಿ, ಡಾಕ್ಟರ್ ಏನಂದ್ರು? ನಾನೇನು ಹೇಳಲಿ ಸುಮತಿ, ಎಲ್ಲಾನು ದತ್ತಾನೇ ಹೇಳ್ತಾನೆ. ನೀವಿಬ್ರು ಹೀಗೆ ಸುಮ್ಮನೆ ಇದ್ರೆ ನನಗೆ ಭಯ ಆಗ್ತಾ ಇದೆ. ದತ್ತ, ನೀನು ಹೇಳು, ಡಾಕ್ಟರ್ ಏನಂದ್ರು? ಡಾಕ್ಟರ್ ಅಪ್ಪನ್ನ ಎಲ್ಲ ಥರನೂ ಚೆಕ್ ಮಾಡಿದ್ರು. ಅಪ್ಪ ಜೀವನೋಪಾಧಿ ಸರಿಯಾಗಲ್ವಂತೆ. ವೀಲ್ ಚೇರ್ಲೇ ಇರಬೇಕು. ನಾನು ಯಾರಿಂದನೂ ಸೇವೆ ಮಾಡಿಸ್ಕೊಬೇಕು ಅಂತ ಆಸೆ ಪಟ್ಟವನಲ್ಲ, ಆದರೆ ನನಗೆ ಹೀಗಾಗೋಯ್ತು. ಬಾಬಾ, ನೀವು ಧೈರ್ಯ ಗೆಡಬೇಡಿ, ಹಾಗೆಲ್ಲ ಏನೂ ಆಗಲ್ಲ. ದತ್ತ, ನೀನಾದ್ರೂ ಹೇಳು, ಡಾಕ್ಟರ್ ಏನಂದ್ರು? ತಲೆಗೆ ಏಟು ಬಿದ್ದಿತ್ತಲ್ಲ, ಅದರಿಂದ ನರ್ವ್ಸ್ಗೆ ಡ್ಯಾಮೇಜ್ ಆಗಿದೆಯಂತೆ. ಏನು ಮಾಡಿದ್ರೂ ಸರಿ ಹೋಗಲ್ಲಂತೆ. ಬೇಜಾರಾಗಲ್ವೇನೆ ನಿನಗೆ? ಆಗತ್ತೆ, ಏನು ಮಾಡೋದು, ಹೋಗೋಕ್ಕಾಗಲ್ವಲ್ಲ. ಇದೆಯಲ್ಲ ವಿಡಿಯೋ ಕಾಲು, ಮೆಸೇಜು, ಅದು ಇದು ಅಂತ ಹೀಗೆ ಕಾಲ ಕಳಿತೀವಿ. ಆದ್ರೂ ಜೊತೆಲಿರೋ ಹಾಗಿರಲ್ಲ ಬಿಡು. ಅದರಲ್ಲೂ ನೀನಂತೂ ಲಕ್ಕಿಯವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ. ಏನು ಮಾಡೋಕ್ಕಾಗತ್ತೆ, ಏನಾದರೂ ಒಂದು ಪಡ್ಕೋಬೇಕು ಅಂದರೆ ಏನಾದರೂ ಒಂದು ಕಳ್ಕೊಳ್ಳೇಬೇಕು. ಲಕ್ಕಿಯವರು ಅಚೀವ್ ಮಾಡೋದಕ್ಕೆ ಇಷ್ಟು ಸ್ಯಾಕ್ರಿಫೈಸ್ ಮಾಡಲೇಬೇಕು. ನೀನ್ ಬಿಡಮ್ಮ, ಗಂಡ ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ನೀನು. ಹೌದು, ನೀನು ವಾರಕ್ಕೊಂದ್ಸಲಿ ಹೋಗ್ಬಾ, ನಿನಗೆ ಬೇಜಾರು ಅನ್ಸಿದ್ರೆ. ಬಿಡೆ, ಇದೆಲ್ಲ ಎಷ್ಟು ದಿನ? ಸ್ವಲ್ಪ ದಿನದಲ್ಲಿ ಇದು ಮುಗ್ದೇ ಹೋಗುತ್ತೆ, ಆಮೇಲೆಲ್ಲ ಸರಿ ಹೋಗುತ್ತೆ. ಅದು ನಿಜ ಬಿಡು. ನಾನು ಇಲ್ಲಿ ಬರೋದ್ಕಿಂತ ಮುಂಚೆ ಹೇಗಪ್ಪ ಟೈಮ್ ಪಾಸ್ ಮಾಡೋದು ಅಂತ ಅನ್ಕೋತಿದ್ದೆ. ಇಲ್ಲಿಗೆ ಬಂದ್ಮೇಲೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ನನ್ಗೆ. ಅದು ನಿಜ.
ಕಾಲ ಯಾರಕ್ಕೆ ಕಾಯತ್ ಹೇಳು, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು, ಖುಷಿಯಾಗಿರ್ಬೇಕು. ಅದನ್ನ ನಿನ್ನಿಂದ ಕಲಿಬೇಕು ನಾನು. ಕಲಿಯೋದೇನೆ ಎಲ್ಲ ಕಡೆ ಇದ್ದೇ ಇರುತ್ತೆ. ಎಂತ ಆಟಿಟ್ಯೂಡ್ ಗೀತಾ ನಿಂದು. ಖುಷಿ ಆಗತ್ತೆ ಕಣೆ. ನೀನು ಖುಷಿಯಾಗೇ ಇರು, ಏನು ತಲೆ ಕೆಡಿಸ್ಕೋಬೇಡ, ಗೊತ್ತಾಯ್ತಾ? ಸರಿ ಕಣೆ, ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ ಆಯ್ತಾ? ಯು ಟೇಕ್ ಕೇರ್, ಸಿ ಯು, ಬಾಯ್. ಓಕೆ, ಬಾಯ್. ಬಾವಾ, ಡಾಕ್ಟ್ರ್ ಏನೋ ಹೇಳಿದ್ರು ಅಂತ ನೀವು ಧೈರ್ಯಗೆಡಕ್ಕೆ ಹೋಗ್ಬೇಡಿ. ನಾನು ಲಕ್ಕಿ ಹತ್ರ ಮಾತಾಡ್ತೀನಿ. ಬೆಂಗಳೂರಿನಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಅವ್ರ ಹತ್ರ ತೋರಿಸೋಣ, ಎಲ್ಲ ಸರಿ ಹೋಗುತ್ತೆ. ನಮಗೂ ಬೆಂಗಳೂರು ಗೊತ್ತು ಚಿಕ್ಕತ್ತೆ. ನಾವೇ ಮಾವನ್ ಕರ್ಕೊಂಡು ಹೋಗ್ತೀವಿ. ಮಾವನ್ನ ಈ ಪರಿಸ್ಥಿತಿಗೆ ತಂದವ್ರ ಹತ್ರ ನಾವು ಅವ್ರನ್ನ ಕರ್ಕೊಂಡು ಹೋಗಲ್ಲ. ಅಲ್ಲಿಗೆ ಹೋದ್ರೂ ಏನೂ ಮಾಡೋಕ್ಕಾಗಲ್ಲ ಪಿಂಕಿ. ಏಕೆಂದರೆ ಇಲ್ಲಿ ಡಾಕ್ಟರು ರಿಪೋರ್ಟ್ನ ಬೆಂಗಳೂರಿಗೂ ಕಳಿಸಿದ್ರಂತೆ. ಬೆಂಗಳೂರು ಡಾಕ್ಟರೇ ಹೇಳಿದ್ರಂತೆ ಏನೂ ಮಾಡೋಕ್ಕಾಗಲ್ಲ ಅಂತ. ಲಕ್ಕಿ ಅವ್ರು ಮಾಡಿದ ಕೆಲಸದಿಂದ ಜೀವನ ಪೂರ್ತಿ ಮಾವ ವೀಲ್ ಚೇರ್ ಮೇಲೆ ಕೂರೋ ಹಾಗಾಯ್ತು. ಏನು ಮುಖ ನೋಡಪ್ಪ ಅಲ್ಲಿ. ಚಿಕ್ಕಮ್ಮ, ಇಷ್ಟೊತ್ತು ಮಾಡಿದ್ದು ನಾಟಕ ಹೆಂಗೆ ನಾವು? ಭಾವ, ನನಗೆ ಗೊತ್ತಿತ್ತು ಭಾವ ನೀವು ಹುಷಾರಾಗ್ತೀರಾ ಅಂತ. ನೋಡಿದ್ರಾ, ದೇವ್ರು ನಮ್ಮ ಕೈಯೇ ಬಿಟ್ಟಿಲ್ಲ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗುತ್ತೆ. ಲಕ್ಕಿಗೆ ವಿಷಯ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ? ಆಯ್ತಾ, ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೇನೋ? ಭಾವ, ನೀವಾದ್ರೂ ಹೇಳ್ಬೇಕು ತಾನೆ. ಅಯ್ಯಯ್ಯೋ, ನಾನು ಬೇಡ ಅಂತ ಹೇಳಿದೆ. ಇವನೇ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಮಾಡಿದ್ದು. ಚಿಕ್ಕಮ್ಮ, ಅಪ್ಪ ಟ್ರೀಟ್ಮೆಂಟ್ಗೆ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ದಾರಂತೆ. ಹೀಗೆ ಆದರೆ ನನಗೆ 2 ವಾರದಲ್ಲಿ ಸರಿ ಹೋಗ್ಬಿಡ್ತಾರೆ. ಆದ್ರೂ ದತ್ತ ಅವ್ರೆ, ಈ ವಿಷಯದಲ್ಲಿ ನೀವು ತಮಾಷೆ ಮಾಡಬಾರ್ದಾಗಿತ್ತು. ಅಶ್ವಿನಿ ದೇವತೆಗಳು ಆಗಾಗ ಅಸ್ತು ಅಸ್ತು ಅಂತಿರ್ತಾರಂತೆ, ಗೊತ್ತಾ? ಪಿಂಕಿ, ನನಗೇನು ಆಗಲ್ಲಮ್ಮ, ನಾನು ಗಟ್ಟಿ ಪಿಂಡ. ಇನ್ನೊಂದು ವಾರದಲ್ಲಿ ನೋಡು, ಜಿಂಕೆ ಮರಿ ಹಂಗೆ ಓಡ್ತೀನಿ. ಆದ್ರೂ ನೀವಿಬ್ರು ನಮಗೆ ಸರ್ಪ್ರೈಸ್ ಕೊಡ್ಲಿಲ್ಲ, ಭಯಂಕರವಾದಂಥ ಶಾಕ್ ಕೊಟ್ರಿ. ಚಿಕ್ಕಮ್ಮ, ಇವಾಗ ಎಲ್ಲ ಸರಿ ಆಯ್ತಲ್ಲ, ಇವಾಗ ಯಾಕೆ ಅದೆಲ್ಲ ಬಿಟ್ಬಿಡಿ. ದತ್ತಾ, ಈ ವಿಷಯ ನೀನು ಲಕ್ಕಿಗೆ ಮತ್ತು ಗೀತಂಗೆ ಹೇಳು, ಭಾಳ ಖುಷಿ ಪಡ್ತಾಳೆ ಅವಳು. ಮೂಕಣ, ಅವರಿಬ್ರಿಗೂ ಫೋನ್ ಮಾಡು, ಖುಷಿ ಪಡ್ತಾರೆ. ಚಿಕ್ಕಮ್ಮ, ವಿಡಿಯೋ ಕಾಲೇ ಮಾಡ್ತೀನಿ ನೋಡಿ ಇವಾಗ. ನಾನೇ ಮಾಡಬೇಕು. ನನ್ನ ಪುಣ್ಯ ವ್ಯಾಪಾರ ಡಲ್ಲಾಗಿಲ್ಲ. ಯಾಕಂದರೆ ದಿನಸಿ ಅಲ್ವಾ, ಕಾಲಕ್ಕೂ ಬೇಕೇ ಬೇಕಾಗುತ್ತೆ. ಹಾಗಿದ್ರೆ ನಿಮಗೆ ಕೆಲಸ ಸ್ವಲ್ಪ ಜಾಸ್ತಿನೇ ಅನ್ಸುತ್ತಲ್ವಾ? ಹೌದಮ್ಮ, ಕಸ್ಟಮರ್ನ ನೋಡ್ಕೋಬೇಕು, ಪ್ಯಾಕಿಂಗು ನಾನೇ ಮಾಡಬೇಕು, ಡೋರ್ ಡೆಲಿವರಿನ ನಾನೇ ಕೊಡಬೇಕು. ನಾನೊಬ್ಬನೇ ಅಲ್ವಾ, ಎಲ್ಲ ಕೆಲಸ ಮಾಡಿ ಸುಸ್ತಾಗುತ್ತೆ. ಎಷ್ಟು ಕಷ್ಟಪಡ್ತೀರಾ ಬಾವ ನೀವು ನಮಗೋಸ್ಕರ. ನಿಮ್ಮನ್ನು ನೋಡ್ತಿದ್ರೆ ನಂಗೆ ಮನೇಲಿರೋಕ್ಕೆ ಒಂಥರ ಆಗ್ತಿದೆ. ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಇದೇ ಬಾವ, ನೋಡಿ ನೀವು ನಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀರಾ. ನಾವು ನೋಡಿದ್ರೆ ಆರಾಮಾಗಿ ಮನೇಲಿ ಕುತ್ಕೊಂಡು ತಿಂತಾ ಇದ್ದೀವಿ. ಕೊರೋನಾ ಟೈಮಲ್ಲಿ ನನಗೂ ಕೆಲಸ ಹೋಯ್ತು. ಇದೆಲ್ಲ ನೋಡಿದ್ರೆ ಬೇಜಾರಾಗಲ್ವಾ? ನೀವು ಹಿಂಗೆ ಕೆಲಸ ಮಾಡ್ತಿರೋದು ನೋಡ್ತಿದ್ರೆ ತುಂಬ ಬೇಜಾರಾಗ್ತಿದೆ ಬಾವ. ನಾನು ಯಾವ್ದಾದ್ರು ಜಾಬ್ ಸರ್ಚ್ ಮಾಡ್ತೀನಿ. ನಿನ್ನ ಪಾಡಿಗೆ ನೀನು ಆರಾಮಾಗಿರಮ್ಮ. ಈಗ ಬಿಸ್ನೆಸ್ ಚೆನ್ನಾಗಾಗ್ತಿದೆ, ಎಲ್ಲ ಸರಿ ಹೋಗುತ್ತೆ. ನೀನೇನು ಕೆಲ್ಸಕ್ಕೆ ಹೋಗೋದು ಬೇಡ. ಇದನ್ನೇ ಹೇಳ್ಕೊಡಿ ಅವಳಿಗೆ. ಅಲ್ಲ ರೀ, ಅವಳು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳಲ್ವಾ,
ಹೋಗ್ಲಿ ಬಿಡಿ, ನೀವ್ಯಾಕೆ ತಡಿತೀರಾ? ಇಷ್ಟಪಟ್ಟು ಹೋಗೋದು ಬೇರೆ, ಮನೇಲಿ ಕಷ್ಟ ಅಂತ ಹೋಗೋದು ಬೇರೆ. ನೋಡಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಆಯ್ತತ್ತು, ಏನು ಸಮಾಚಾರ? ನಮ್ಮೂರ್ದೇನೋ ಸಮಾಚಾರ ಇರುತ್ತೆ, ಅದೇ ರಾಗ ಅದೇ ಹಾಡು. ಸಮಾಚಾರ ಏನಿದ್ರು ನಿಮ್ದು, ಬೆಂಗಳೂರಲ್ಲಿರೋರ್ದು. ಇದು ನಮ್ಮೂರಲ್ಲಪ್ಪ, ನಮ್ಮೂರು ಏನೇ ಇದ್ರು ಸಂಪಿಗೆ ದಿಬ್ಬ. ಎಲ್ಲಾರ್ದು ಅಷ್ಟೇ ಕಣೋ, ಊರ್ ಬಿಟ್ಟು ಹೋದ್ಮೇಲೆ ಊರ್ ಮೇಲೆ ಪ್ರೀತಿ ಬೆಳೆಯೋದು. ಅದಾಗೆ ಅಲ್ವಾ, ಕಳ್ಕೊಂಡ್ಮೇಲೆ ತಾನೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗೋದು. ಇಲ್ಲಿಗೆ ಬಂದಮೇಲೆ ನಮ್ಮೂರು ನಿಜವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೀನಿ. ಆ ಕಬಡ್ಡಿ ಗ್ರೌಂಡು, ಊರು, ಹೊಲ, ಜನ, ಆ ಫ್ರೆಂಡ್ಸು, ಆ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು, ಆಹಾ ತುಂಬಾ ಮಿಸ್ ಆಗ್ತಿದೆ ಕಣ. ಆದ್ರೂ ವಾಪಸ್ ಬರೋದಕ್ಕಾಗಲ್ಲ, ಅದೇ ದೂರ ಅಂತ. ಯಾಕಾಗಲ್ಲ? ನನ್ನ ಮನಸ್ಸು ಯಾವಾಗಲೂ ಅಲ್ಲೇ ಇರುತ್ತೆ ಗೊತ್ತಾ. ಟೆಂಪರರಿ ಮಾತ್ರ ಇಲ್ಲಿ, ಪರ್ಮನೆಂಟ್ ಅಲ್ಲೇ ಸಂಪಿಗೆ ದಿಬ್ಬ. ಬೆಂಗಳೂರಿಗೆ ಬಂದಿರೋ 90% ಜನ ಹೀಗೆ ಯೋಚನೆ ಮಾಡೋದು, ಕೆಲಸಕ್ಕೋಸ್ಕರ ಅನಿವಾರ್ಯ ಇರ್ತಾರೆ. ಹೌದಪ್ಪ ಹೌದು, ಅದಕ್ಕೆ ಎಲ್ಲ ಬೆಂಗಳೂರಿಗೆ ಹೋದ ತಕ್ಷಣ ಅವ್ರ ಹೆಸರು ಪಕ್ಕ ಅವ್ರ ಊರ ಹೆಸರು ಸೇರಿಸ್ಕೊಳ್ಳೋದು. ಏನು ರೀಸನ್ ಇಲ್ಲದೆ ವಿಡಿಯೋ ಕಾಲ್ ಮಾಡಲ್ಲ ನೀನು? ಏನು ವಿಷಯ? ವಿಡಿಯೋ ಕಾಲೇ ಮಾಡಬೇಕಿತ್ತು, ಅದಕ್ಕೆ ಮಾಡಿದ್ದೀನಿ. ಒಂದು ಸರ್ಪ್ರೈಸ್ ಇದೆ, ಅದು ಹೇಳೋದಲ್ಲ, ನಿನಗೆ ತೋರಿಸ್ಬೇಕು. ಏನಪ್ಪ, ಮನೆಗೆ ಪೇಂಟ್ ಮಾಡಿಸಿದ್ಯಾ ಅಥವಾ ರಿನೋವೇಷನ್ ಏನಾದ್ರು ಮಾಡಿಸಿದ್ದೀರಾ? ಅದು ಏನು ಸರ್ಪ್ರೈಸ್ ಅಂತ ಬೇಗ ತೋರಿಸ್ಬಿಡು, ವೇಟ್ ಮಾಡೋಕ್ಕಾಗಲ್ಲ. ಇಲ್ಲ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಫಸ್ಟೇ ಹೇಳ್ಬಿಡು. ಅದು ನಿನಗೆ ಬಿಟ್ಟಿದ್ದಪ್ಪ. ಲಕ್ಕಿ, ಸರ್ಪ್ರೈಸ್ ಅಂದರೆ ನೀನು ಒಬ್ಬನಿಗೆ ಮಾತ್ರ ತೋರಿಸಲ್ಲ. ಗೀತಾ ಅವರೆಲ್ಲಿ? ಇಲ್ಲೇ ಇರ್ಬೇಕು ಒಳಗೆ. ಅವ್ರನ್ನು ಕರಿ. ಸರಿನಪ್ಪ. ಗೀತಾ, ಗೀತಾ ಹೇಳಿ. ದತ್ತನ ವಿಡಿಯೋ ಕಾಲ್ ಮಾಡಿದ್ದೇನೆಪ್ಪ. ಬಂದೆ. ಬರ್ತಾ ಇದ್ದಾರೆ, ಇರು. ಹಾಯ್ ದತ್ತಣ್ಣ. ಹಾಯ್ ಗೀತಾ ಅವರೇ, ನೋಡಿ ನೀವು ಅಡುಗೆ ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಗಂಡ ಹೆಂಡತಿ ಇಬ್ರು ಫೋನ್ ಮುಂದೆನೇ ಇರಿ. ಏನ್ ವಿಷಯ ಹೇಳಿ. ಏನೋ ಸರ್ಪ್ರೈಸ್ ಇದೆಯಂತೆ, ತೋರಿಸ್ತಾನಂತೆ. ಬಂದಾಯ್ತಲ್ಲ, ತೋರಿಸು. ಟ್ಯಾನ್ ಟ್ಯಾನ್. ಮಾವ, ಗೀತಾ ನೋಡಪ್ಪ. ದೊಡ್ಡಪ್ಪ ವಾಕ್ ಮಾಡ್ತಾ ಇದ್ದಾರೆ. ದೊಡ್ಡಪ್ಪ ಹಾಯ್. ಅಂದ್ರೆ ನೀವೇನ್ ತಿಳ್ಕೊಂಡ್ರಿ? ನಾನು ಪರ್ಮನೆಂಟ್ ಆಗಿ ವೀಲ್ ಚೇರ್ ಮೇಲೆ ಕೂತ್ಕೊಳ್ತೀನಿ ಅಂತ ತಿಳ್ಕೊಂಡ್ಬಿಟ್ರಾ? ಅದೆಲ್ಲ ಆಗಲ್ಲಮ್ಮ. ಯಂಗ್ ಸ್ಟಾರ್, ಯಂಗ್ ಬಾಯ್, ಏನು 4 ಕೂತು ಬೆಳಗಾಗಿದೆ ಅಂತಷ್ಟ ಆ ಕೆಟಗರಿ ಸೇರಿಸ್ಬಿಡ್ತೀರಾ? ಮಾವ ಬಿಡಿ, ನೀವ್ ಯಾವಾಗ್ಲೂ ಎವರ್ ಗ್ರೀನ್ ಹೀರೋನೇ. ಮತ್ತೆ ನಾವ್ ಯಾವತ್ತೂ ಡೈಲಾಗ್ ಇಲ್ಲ ಹೇಳಲ್ಲಮ್ಮ, ಎಲ್ಲ ಮುಖದ ಭಾವನೆ ಮೇಲೆ ಹೇಳ್ಬಿಡ್ತೀವಿ. ಈಗ ನೀವಿಬ್ರು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ದೊಡ್ಡಪ್ಪ. ನಿಮ್ಮನ್ನ ನೋಡಿದ್ಮೇಲೆ ಡಬಲ್ ಖುಷಿ. ಲಕ್ಕಿ, ಗೀತಾ ಹೇಗಿದ್ದೀರೋ? ಭಾವನ್ ಈ ತರ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತಲ್ವಾ? ಯಾವಾಗ್ಲೂ ಕೊರ್ಗವ್ರು ಬೆಂಗಳೂರಿಗೆ ಹೋದ್ಮೇಲೆ ಒಂದ್ಸಲ ನಮ್ಮನ್ನ ನೆನೆಸ್ಕೊಂಡೇ ಇಲ್ಲ. ಆರಾಮಾಗಿ ಬೆಂಗಳೂರಲ್ಲಿ ಎಂಜಾಯ್ ಮಾಡ್ಕೊಂಡಿದ್ದೀರಾ. ಬಂದ್ಲು ನೋಡಿ ಕೊಂಕೇಶ್ವರಿ. ನನ್ನಿಂದ ನಿಮ್ಗೆ ಹೀಗಾಯ್ತು ಅಂತ ತುಂಬಾ ಗಿಲ್ಟ್ ಕಾಡ್ತಾ ಇತ್ತು. ಬಟ್ ನಿಜವಾಗ್ಲೂ ದೊಡ್ಡಪ್ಪ, ಈಗ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಆಗೋಯ್ತಲ್ಲ, ನೀವಿಬ್ರು ಒಂದಾಗಿದ್ದೀರಾ, ಅದೇ ತರ ಇರ್ಲಿ. ಇನ್ ಮುಂದೆನೂ ಹೀಗೆ ಇರ್ತೀವಿ ದೊಡ್ಡಪ್ಪ. ಯಾರು ನಮ್ಮನ್ನ ಶೇಕ್ ಮಾಡೋಕ್ಕೂ ಆಗಲ್ಲ. ಓಕೆ ಅಲ್ವಾ? ಹೌದೌದು, ನಿಮ್ ಮಧ್ಯೆ ಯಾರು ಬರಲ್ಲ. 200%. ಯಾರು ಬರೋದು ಇಲ್ಲ, ಬರೋದಕ್ಕೆ ನಾವು ಬಿಡೋದು ಇಲ್ಲ. ಅವಳು ಆರಾಮಾಗಿದ್ದು ಏನ್ ಮಾಡ್ಬೇಕಾಗಿದೆ ಹೇಳಿ? ಆರಾಮಾಗಿರೋ ಅಂದ್ರೆ ಮನೆ ಕೆಲಸ ಇರುತ್ತಲ್ವಾ? ಏನ್ರಿ ಕೆಲಸ? ಇಷ್ಟು ವರ್ಷಗಳಿಂದ ನಾನು ನಿಭಾಯಿಸ್ಕೊಂಡು ಬರ್ತಾ ಇಲ್ವಾ? ಇನ್ ಮುಂದಕ್ಕೂ ಹಾಗೆ ಹೇಗೋ ಮಾಡ್ಕೊಂಡು ಹೋಗ್ತೀನಪ್ಪ. ಅದಕ್ಕೆ ಅಂತ ಇವಳು ಕೆಲ್ಸಕ್ಕೆ ಹೋಗದೆ ಮನೇಲಿರೋದು ಏನು ಬೇಕಾಗಿಲ್ಲ.
ಅವಳು ಪಡ್ಗಳು ಕೆಲ್ಸಕ್ಕೆ ಹೋಗ್ಲಿ. ಹೋದ್ರೆ ಒಂದು 4 ಕಾಸು ಸಂಪಾದನೆ ಮಾಡ್ಕೊಂಡು ಬರ್ತಾಳೆ, ನಿಮಗೂ ಹೆಲ್ಪ್ ಆಗತ್ತೆ ಅಲ್ವಾ? ಹೌದಕ್ಕ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಮನೆ ಖರ್ಚೇನು ಕಮ್ಮಿ ಇದೆಯಾ? ಬಾವ ಒಬ್ಬರೇ ದುಡಿತಾ ಇದ್ದಾರೆ, ನಾವು ಇಷ್ಟೊಂದು ಜನ ಕುತ್ಕೊಂಡು ತಿಂತಾ ಇದ್ದೀವಿ. ಹಾಗೇನಿಲ್ಲಮ್ಮ, ನಿನ್ನೊಬ್ಳಿಗೆ ಎಷ್ಟು ಖರ್ಚಾಗ್ಬಿಡುತ್ತೆ? ರೀ, ಒಬ್ಬರ ಖರ್ಚು ಅಂದ್ರೆ ಸುಮ್ಮನೆ ಆಗ್ಬಿಡುತ್ತಾ? ಎಷ್ಟಿರುತ್ತೆ ಹೇಳಿ? ಊಟ, ತಿಂಡಿ, ಬಟ್ಟೆ, ಅದು ಇದು ಅಂತ. ಕೆಲ್ಸಕ್ಕೆ ಹೋಗ್ಲಿ ಬಿಡ್ರಿ. ಅದು ಅಲ್ಲದೆ ಸಂಬಳದ ರುಚಿ ನೋಡ್ರೋ ಹುಡುಗಿ ಅವಳು ಮನೇಲಿ ಕೂತ್ಕೊಂಡಿರೋದಕ್ಕೆ ಅವಳಿಗೂ ಬೋರ್ ಆಗತ್ತೆ. ಅದು ಅಲ್ಲದೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಕೆಲಸ ಸಿಗುತ್ತೆ ಅವಳಿಗೆ. ಈಗೆಲ್ಲ ಕೆಲಸಗಳು ಸಿಗ್ತಾ ಇಲ್ಲ ಕಣೆ. ಇಂಥ ಟೈಮಲ್ಲಿ ಕೆಲಸ ಹುಡ್ಕೊಂಡು ಹೋಗೋದು, ಕೆಲಸ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋದು, ಇವೆಲ್ಲ ಬೇಕಾ? ನೋಡಮ್ಮ, ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿದ್ಬಿಡು. ರೀ, ಕೆಲಸ ಸಿಗ್ತಾ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿರಕ್ಕಾಗತ್ತಾ? ಪ್ರಯತ್ನ ಪಡ್ಬೇಕಲ್ವಾ? ಅದು ಅಲ್ಲದೆ ನಾವು ಪ್ರಯತ್ನ ಪಡ್ತಾ ಇದ್ರೆ ಒಂದಲ್ಲ ಒಂದು ಕೆಲಸ ಸಿಕ್ಕೇ ಸಿಗತ್ತಪ್ಪ, ಅಲ್ವೇನ ಪ್ರಣತಿ? ಬಾವಾ, ಮಂಗ್ಲಕ್ಕ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾನು ಇವತ್ತಿಂದನೇ ಜಾಬಿಗೆ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆಟ್ಟಲ್ಲಿ ಸರ್ಚ್ ಮಾಡ್ತೀನಿ ರೀ. ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗ್ದಿದೆ. ಮೂವಿನ ಆದಷ್ಟು ಬೇಗ ರಿಲೀಸ್ ಮಾಡಬೇಕು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಲಕ್ಕಿ ಬಂದಿದ್ದಾರೆ. ಸೆಂಟಮೆಂಟ್ ಬನ್ನಿ ಕೂತ್ಕೊಳ್ಳಿ. ಡಿಸ್ಟರ್ಬ್ ಆಯ್ತಾ? ಐ ಕ್ಯಾನ್ ವೇಟ್ ಔಟ್ ಸೈಡ್. ನಥಿಂಗ್ ಲೈಕ್ ದ್ಯಾಟ್. ಐಲ್ ಜಸ್ಟ್ ಫಿನಿಶ್ ಇಟ್ ಆಫ್. ಓಕೆ, ನೋ ಪ್ರಾಬ್ಲಮ್. ಕಿರಣ್, ಆದಷ್ಟು ಬೇಗ ಫಸ್ಟ್ ಕಾಪಿ ರೆಡಿ ಆಗಬೇಕು. ಯಾವುದಾದ್ರೂ ಸೀನ್ ಚೆನ್ನಾಗಿಲ್ಲ ಅಂದರೆ ರೀಶೂಟ್ ಮಾಡೋಣ. ಓಕೆ ಮೇಡಮ್, ಡೆಫಿನೆಟ್ಲಿ. ಯು ಮೈ ಲೀವ್ ನಾವು. ನೀವು ಕೂತ್ಕೊಳ್ಳಿ. ನೋಡಿ ಪ್ರಶಾಂತ್, ನೀವು ಪ್ರೊಡಕ್ಷನ್ ಮ್ಯಾನೇಜರ್, ನಿಮ್ಮ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆ್ಯಂಡ್ ಈ ಸ್ಕೆಡ್ಯೂಲ್ದು ನನಗೆ ಕಂಪ್ಲೀಟ್ ಬಜೆಟ್ ಡೀಟೇಲ್ಸ್ ಬೇಕು. ಸರಿ ಮೇಡಮ್, ಕೊಡ್ತೀನಿ. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ದು ಮತ್ತು ಪಬ್ಲಿಸಿಟಿಗೆಲ್ಲ ಏನು ಬಜೆಟ್ ಆಗ್ಬೋದು ಅನ್ನೋದು ಒಂದು ರಫ್ ಕಾಪಿ ಕೊಡಿ ನನಗೆ. ಸರಿ ಮೇಡಮ್, ಹಾಗೆ ಮಾಡ್ತೀನಿ. ಯು ವಿಲ್ ಲೀವ್. ಸಾರಿ, ನಿಮಗೆ ವೇಟ್ ಮಾಡಿಸ್ಬಿಟ್ಟೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾವುದೋ ಫಿಲ್ಮ್ ಡಿಸ್ಕಷನ್ ಅನ್ಸುತ್ತೆ. ಹೌದು, ನಂದೇ ಪ್ರೊಡಕ್ಷನ್. ಆ್ಯಕ್ಚುಲಿ ಫೆಬ್ಬಲ್ಲೇ ಶೂಟಿಂಗ್ ಮುಗ್ದಿತ್ತು, ಬಟ್ ದೆನ್ ಕೋವಿಡ್ ಅಂದಾಗಿ ಪೋಸ್ಟ್ ಪ್ರೊಡಕ್ಷನ್ ಪೆಂಡಿಂಗ್ ಇತ್ತು. ಈಗ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಎನಿವೇಸ್, ಲೀವ್ ಇಟ್ ಅಸೈಡ್. ವಿಲ್ ಲೀವ್? ನಿಮ್ಮ ಕೆಲಸ ಆಗಿದೆ, ಹೊರಡೋಣ. ಅದರ್ವೈಸ್ ಐ ಕ್ಯಾನ್ ವೇಟ್. ನೋ, ಐ ಡೋಂಟ್ ವಾಂಟ್ ಯು ಟು ವೇಟ್. ವಿಲ್ ಲೀವ್? ಓಕೆ. ಯು ಆರ್ ವೆರಿ ಟೆನ್ಸ್ಡ್. ನೋ, ಐ ಆಮ್ ಫೈನ್. ಇಲ್ಲ, ಸಿನಿಮಾ ಮೀಟಿಂಗ್ ಆದಾಗಿಂದ ತುಂಬ ಟೆನ್ಷನ್ನಲ್ಲಿದ್ದೀರಾ. ನೋ, ಐ ಆಮ್ ಓಕೆ. ಮೀಟಿಂಗಲ್ಲಿದ್ದಾಗ ಆ ಟೆನ್ಷನ್ ಇರುತ್ತೆ. ನೌ ಐ ಆಮ್ ಫೈನ್. ಅಲ್ಲ, ಈ ಥರ ಇರೋದಕ್ಕೆ ಹೇಗೆ ಸಾಧ್ಯ ಅಂತ. ಮೀನ್ಸ್? ಆಸ್ ಅ ಪ್ರೊಡ್ಯೂಸರ್ ನಿಮಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಇಷ್ಟೊತ್ತು ಸಿನಿಮಾ ಬಗ್ಗೆ ಮಾತಾಡಿದ್ರಿ, ಇವಾಗ ನಾರ್ಮಲ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಹೌ ಇಸ್ ಇಟ್ ಪಾಸಿಬಲ್? ದ್ಯಾಟ್ಸ್ ಮೀ. ಐ ನೋ ಹೌ ಟು ಹ್ಯಾಂಡಲ್ ಎವ್ರಿಥಿಂಗ್. ನಿಮ್ಮಿಂದ ಕಲಿಬೇಕು. ನೀವು ಯಾವಾಗಲೂ ಕಬಡ್ಡಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ. ಅವ್ರವ್ರ ಪ್ರೊಫೆಷನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಬೇಕಾ? ಬಟ್ ಸ್ಟಿಲ್ ನಮ್ಮ ಪ್ರೊಫೆಷನಲ್ಲಿ ಅಷ್ಟೊಂದು ರಿಸ್ಕ್ ಇರಲ್ಲ. ಹೌದು, ನೀವು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದೀರಲ್ಲ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ? ಅರೌಂಡ್ 4 crores. ರಿಲೀಸ್ ಆಗೋ ಟೈಮ್ಗೆ ಇನ್ನೊಂದು ಎಕ್ಸ್ಟ್ರಾ ಆಗ್ಬೋದು. ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ 1 ವರ್ಷದ ಮೇಲೆ ಆಯ್ತಲ್ವಾ? ಹೌದು, ಬಿಕಾಸ್ ಆಫ್ ಲಾಕ್ಡೌನ್. 1 ವರ್ಷ ಅಂದರೆ ರಿಟರ್ನ್ಸೇ ಇಲ್ಲ. ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನಾವು ಸಿನಿಮಾ ಮಾಡಬೇಕಾದ್ರೆ ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾವು ಸೋತ್ರು ಗೆದ್ರು ಇದೇ ಫೀಲ್ಡಲ್ಲಿ ಇರ್ತೀವಿ. ಎಷ್ಟೋ ಜನ ಇನ್ವೆಸ್ಟ್ ಮಾಡಿ ಅವ್ರಿಗೆ ಲಾಸ್ ಆಗಿರುತ್ತೆ, ಬಟ್ ಒನ್ ಸಕ್ಸಸ್ ಅದೆಲ್ಲ ಅವ್ರಿಗೆ ವಾಪಸ್ ತಂದುಕೊಡುತ್ತೆ. ಸಿನಿಮಾ ಆಸ್ ಅ ಪ್ಯಾಷನ್. ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ. ಇವುಗಳೇನೋ ಹೇಳ್ತಾಳೆ ಅಂತ ನೀನು ಹಾಗೆ ಮಾತಾಡ್ಬೇಡಮ್ಮ. ಅಯ್ಯೋ, ನಾನು ಹೇಳಿದ್ನ ಅವಳಿಗೆ ಕೆಲ್ಸಕ್ಕೆ ಹೋಗು ಅಂತ. ಅವಳೇ ಹೋಗ್ತೀನಿ ಅಂದ್ಲು. ಸರಿ ಆಯ್ತಮ್ಮ, ಹೋಗ್ಬಾ, ಒಳ್ಳೇದಾಗ್ಲಿ ಅಂತ ಹೇಳಿದೆ. ನೀವು ಒಳ್ಳೆ ನಂತರ ಮನೇಲಿ ಚಾಕ್ರಿ ಮಾಡ್ಕೊಂಡು ಬಿದ್ದಿದ್ರೆ ಯಾರು ಥ್ಯಾಂಕ್ಸ್ ಹೇಳಲ್ಲ. ಅದೇನೋ ಹೇಳ್ತಾರಲ್ಲ, ಊರಿಗೆ ಜನ ಆಗಲಿಲ್ಲ, ಸ್ಮಶಾನಕ್ಕೆ ಹೆಣನೂ ಆಗಿಲ್ಲ ಅಂತ. ಹಾಗೆ ನನ್ನ ಪರಿಸ್ಥಿತಿ. ಅವಳನ್ನ ಯಾಕ್ರಿ ಕಟ್ಟಾಕ್ತೀರಾ ನೀವು? ಅವಳ ಪಡಗಳು ಹೋಗ್ಲಿ, ಕೆಲಸ ಮಾಡಲಿ, ದುಡಿಲಿ, 4 ಕಾಸು ಸಂಪಾದನೆ ಮಾಡ್ಕೊಳ್ಳಿ.
ನಾಳೆ ದಿನ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರೂ ಬರಲ್ಲ ಕಣೆ. ನೋಡ್ರಿ, ನೀವು ಎಷ್ಟು ದುಡಿಯೋಕ್ಕಾಗತ್ತೆ ಹೇಳಿ? ಹೀಗೆ ದುಡಿತಾ ಇದ್ರೆ ನಿಮ್ಮ ಆರೋಗ್ಯನೂ ಕೆಡುತ್ತೆ. ಅಬ್ಬಬ್ಬಬ್ಬಾ, ಎಲ್ಲಿವರೆಗೂ ಯೋಚನೆ ಮಾಡ್ತೀಯ ನೀನು? ನೀನು ನನ್ನ ಹೆಂಡತಿ ಆಗಿರೋದೇ ಗ್ರೇಟು. ಹೌದು, ಮತ್ತೆ ಗ್ರೇಟೇ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಮಂಗ್ಲಕ್ಕ ಹೇಳ್ತಾ ಇರೋದು 100% ಕರೆಕ್ಟ್ ಆಗಿದೆ ಬಾಬಾ. ನಾನು ಜಾಬಿಗೆ ಅಪ್ಲೈ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ನಿಮಗೂ ವರ್ಕ್ ಪ್ರೆಷರ್ ಕಮ್ಮಿ ಆಗುತ್ತೆ. ಸರಿನಮ್ಮ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು, ಆದರೆ ತುಂಬ ತೊಂದರೆ ತಗೋಬೇಡ. ಇಲ್ಲ ಇಲ್ಲ ಬಾಬಾ, ನಾ ಕೆಲಸ ಹುಡುಕ್ತೀನಿ, ಸಿಗುತ್ತೆ, ಎಲ್ಲ ಒಳ್ಳೇದಾಗತ್ತೆ. ಈ ಸಿನಿಮಾ ಫೀಲ್ಡೇ ನನಗೆ ಅರ್ಥ ಆಗಲ್ಲ. ಯಾ, ಅನ್ಲೆಸ್ ಅಂಡ್ ಅಂಟಿಲ್ ಯು ಆರ್ ಇಂಟು ಇಟ್ ಯು ವಾಂಟ್ ಅಂಡರ್ಸ್ಟ್ಯಾಂಡ್. ಬರೀ 3 hours ಸಿನಿಮಾ ನೋಡಿ ಜನ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಆ 3 hoursಗೋಸ್ಕರ ಇಡೀ ಟೀಮ್ ವರ್ಷಾನ್ಗಟ್ಲೆ ಕಷ್ಟಪಟ್ಟಿರುತ್ತೆ. ತುಂಬ ಡ್ರೀಮ್ಸ್ ಕಟ್ಕೊಂಡಿರ್ತೀವಿ, ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿರ್ತೀವಿ. ಎನಿವೇಸ್, ಲೀವ್ ಇಟ್. ವಿ ಆರ್ ಗೋಯಿಂಗ್ ಔಟ್. ಏನು ಶಾಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಶಾಪಿಂಗಾ? ಹೌದು, ಶಾಪಿಂಗ್ ಮುಗಿಸ್ಕೊಂಡು ವಿಲ್ ಹ್ಯಾವ್ ಲಂಚ್ ಅಂಡ್ ಗೆಟ್ ಬ್ಯಾಕ್. ನಿಮ್ಮನ್ನು ಬಿಟ್ಟರೆ ಲೈಫ್ ಲಾಂಗ್ ಶಾಪಿಂಗ್ ಮಾಡ್ತಾನೆ ಇರ್ತೀರಾ? ಐ ಲವ್ ಶಾಪಿಂಗ್. ಹೊರಡಣ್ವಾ? Sure.